ನನ್ನ ಕೂದಲು ಇವತ್ತು ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ನೋಡಿದರೆ ನೀವೇ ಶಾಕ್ ಆಗ್ತೀರಾ, ಯಾಕಂದರೆ ಇವತ್ತು ನಂದು ಸಿಂಪಲ್ ಆಯಿಲಿಂಗ್ ರುಟೀನ್ ಆಗಿರುತ್ತೆ. ಹಾಗಾದರೆ ಫೈನಲ್ ರಿಸಲ್ಟ್ ನೋಡೋಣ. ನಾನಿಲ್ಲಿ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆಯಿಲ್ ಇದೆ, ನಾನು ಸ್ವಲ್ಪ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಇದು ಈ ಥರ ಇದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಸ್ಕಾಲ್ಪಿಗೆ ನೋಡಿ ಡೈರೆಕ್ಟಾಗಿ ಹಾಕೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಈ ಥರ ಒಂದು ಬಾಟ್ಲ್ ತೊಗೊಂಡು ಅದರಲ್ಲಿ ಹಾಕಿದ್ದೀನಿ. ಫಸ್ಟ್ ಆಯಿಲ್ ಹಚ್ಚಬೇಕಾದ್ರೆ ನೀವು ಸೆಕ್ಷನ್ ವೈಸ್ ತೊಗೊಂಡು ಹಾಕಬೇಕು. ಈ ಥರ ಹಾಕಬೇಕು. ಸೊ ನಾವು ಎಷ್ಟು ಸಣ್ಣಕ್ಕೆ ಪಾರ್ಟಿಷನ್ ತೊಗೋತೀವಿ ಅಷ್ಟು ಚೆನ್ನಾಗಿ ಆಯಿಲ್ ಸ್ಕ್ಯಾಲ್ಪಿಗೆ ಹೋಗುತ್ತೆ. ನೀವೇನು ಮಾಡ್ತೀವಿ ಮಿಸ್ಟೇಕ್ ಅಂತಂದರೆ ತುಂಬ ಆಯಿಲ್ ತೊಗೋತೀವಿ, ಒಟ್ರಾಶಿ ಈ ಥರ ಹಾಕ್ಬಿಡ್ತೀವಿ. ಆ ಥರ ಹಾಕಿದರೆ ಆಯಿಲು ವೇಸ್ಟು. ಆವಾಗ ಸೆಕ್ಷನ್ ತೊಗೊಂಡು ಆಯಿಲ್ನ ಈ ಥರ ಹಚ್ತೀರಿ ನೋಡಿ, ಅದು ಆ್ಯಕ್ಚುಲಿ ರಿಸಲ್ಟು ಚೆನ್ನಾಗಿ ಕೊಡುತ್ತೆ. ಆಯಿಲು ನಿಮಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಆಗುತ್ತೆ. ನಾನು ಇದರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸ್ಮಾಲ್ ಸೆಕ್ಷನ್ ಈವನ್ ಅಪ್ಲೈ. ಸೊ ಅದು ಕರೆಕ್ಟಾಗಿ ಆಗುತ್ತೆ. ಸೊ ನಾನಿಲ್ಲಿ ಆಯಿಲ್ ಅಪ್ಲೈ ಮಾಡ್ತೀನಿ. ಇವಾಗ ನಾನು ಈ ಬಾಟ್ಲ್ ತೊಗೊಂಡಿದ್ದೀನಿ ನೋಡಿ, ಇದು ಡೈರೆಕ್ಟಾಗಿ ಈ ಥರ ನಿಮ್ಮ ಹತ್ರ ಯಾವುದೇ ಸ್ಪ್ರೇ ಬಾಟ್ಲ್ ಇದ್ದರೂ ಓಕೆ. ಸ್ಮಾಲ್ ಸೆಕ್ಷನ್ ತೊಗೋತಾ ಇದ್ದೀನಿ ನಾನು. ಸ್ಕ್ಯಾಲ್ಪಿಗೆ ನಿಧಾನವಾಗಿ ಆಯಿಲ್ನ ಹಚ್ಚಬೇಕು. ನಾವು ಒಂದೇ ಜಾಗದಲ್ಲಿ ತುಂಬ ಆಯಿಲ್ ಹಾಕ್ಕೋಬಾರ್ದು. ನಾವು ಸ್ವಲ್ಪ 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 ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತಾ ಹೋಗಬೇಕು. ಸೊ ಈ ಥರ ಮಾಡಿದರೆ ಏನಾಗುತ್ತೆ ಅಂದರೆ 100% ಹೇರ್ ಆಯಿಲಿಂಗ್ ಆಗುತ್ತೆ. ನಿಮ್ಮ ಸ್ಕ್ಯಾಲ್ಪಿಗೂ ಆಯಿಲ್ ಸಿಕ್ದಂಗೆ ಆಗುತ್ತೆ. ಆಯಿಲ್ ನೀವು ಕರೆಕ್ಟ್ ವೇಯಲ್ಲಿ ಯುಟಿಲೈಸ್ ಮಾಡ್ದಂಗೆ ಆಗುತ್ತೆ. ಸೊ ಈ ಥರ ಮಾಡ್ತಾ ಹೋಗಿ ಫೈನಲ್ ಆಗಿ ಸ್ವಲ್ಪ ಆಯಿಲ್ ತಗೊಂಡು ರಬ್ ಮಾಡಿ ಸ್ವಲ್ಪ ಹೇರ್ ಲೆಂತಿಗೆ ಇಲ್ಲಿಂದಾನೇ ಹೋಗಬೇಕು. ಅವಾಗ ಇಲ್ಲಿರೋ ಆಯಿಲೇ ಏನಾಗುತ್ತೆ ಕೆಳಗೆ ಹೇರುವರೆಗೂ ಬರುತ್ತೆ ಈ ಥರ. ಸೊ ನೀವೇ ನೋಡ್ಬೋದು ನಂದು ಆಯಿಲ್ ಅಪ್ಲೈ ಆಯಿತು. ಸೊ ಇವಾಗ ಬರೀ ಫಿಂಗರ್ ಟಿಪ್ಸ್ ಬಳಸಿ ನಾನು ಮಸಾಜ್ ಮಾಡ್ತಾಯಿದ್ದೀನಿ. ತುಂಬ ಹಾರ್ಡಾಗಿ ಮಾಡಬಾರ್ದು, ಜಸ್ಟ್ ಇಷ್ಟೇ. ಆಲ್ರೆಡಿ ಈ ಥರ ಮಾಡಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಜಸ್ಟ್ ಇಷ್ಟೇ ಮಾಡ್ತೀನಿ ನಾನು 5 ಮಿನಿಟ್ಸ್. ಏಕೆಂದರೆ ಈ ಥರ ಮಾಡಿಬಿಟ್ಟು ಆಮೇಲೆ ನಾನು ಪೋನಿ ಕಟ್ಬಿಟ್ಟು ಇಡೀ ದಿನ ಬಿಡ್ತೀನಿ. ನಂದು ಹೇರ್ ವಾಶ್ ನಾಳೆ ಆಗಿರುತ್ತೆ. ಸೊ ಹಾಗಾಗಿ ನಂದು ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಒಂದು ಇಮೋಜ್ ಕಳಿಸಿ. ಆಯಿಲ್ ಅಪ್ಲೈ ಆಯಿತು ಆ್ಯಂಡ್ ಮಸಾಜು ಆಯಿತು. ಸೊ ಇವಾಗ ನಾನು ಕೋಮ್ ತಗೊಂಡು ಫುಲ್ ಆಯಿಲ್ ಏನಿದೆ ಅದನ್ನು ಫುಲ್ ಸ್ಪ್ರೆಡ್ ಮಾಡ್ತೀನಿ. ತುದಿವರೆಗೂ ಬಾಚ್ತೀನಿ. ನಿಧಾನಕ್ಕೆ ಬಾಚಿ ಇದೇ ಥರ ಕೋಮ್ ಯೂಸ್ ಮಾಡಿ. ವುಡನ್ ಕೋಮ್ ಬಳಸಿದ್ರೆ ಇನ್ನೂ ಒಳ್ಳೆಯದು. ನಂದು ಅಷ್ಟೊಂದು ಉದುರಲ್ಲ ಕೂದಲು, ಸೊ ಹಾಗಾಗಿ ನಾನು ಇದನ್ನು ಬಳಸ್ತೀನಿ ನೋಡಿ ಇಷ್ಟೇ. ನೆಕ್ಸ್ಟ್ ನಿಮ್ಮದು ಕೂದಲು ತುಂಬ ಉದುರ್ತಿದೆ ಅಂತಂದರೆ ವುಡನ್ ಕೋಮ್ ಬಳಸ್ಬೋದು. ಸೊ ನಂದು ಹೇರ್ ಆಯಿಲ್ ಮತ್ತು ಹೇರ್ ಮಸಾಜ್ ಎಲ್ಲ ಆಯಿತು. ನಾನು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಒಬ್ಬರು ರಿಕ್ವೆಸ್ಟ್ ಮಾಡಿದರು ನನಗೆ ಟಿಕ್ ಟಾಕ್ ಕ್ಲಿಪ್ ಯೂಸ್ ಮಾಡಿ ಹೇರ್ ಸ್ಟೈಲ್ ಮಾಡಿ ಅಂತ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಹೇರ್ ವಾಶ್ ನಾಳೆ ಮಾಡ್ತೀನಿ ನಾನು. ನಂದು ಇವತ್ತಿನ ಹೇರ್ ಆಯಿಲಿಂಗ್ ಕಂಪ್ಲೀಟ್ ಆಯಿತು. ನಾನು ವೀಕ್ಲಿ ಒಂದು ಸತಿ ಈ ಥರ ಆಯಿಲ್ ಹಾಕ್ತೀನಿ. ಬಾಕಿ ಟೈಮಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ½ ಆನ್ ಅವರ್ ಇಲ್ಲ 1 ಅವರ್ ಬಿಡ್ತೀನಿ. ವೀಕ್ಲಿ ಒಂದು ಸತಿ ಮಾತ್ರ ನಾನು ಫುಲ್ ಡೇ ಬಿಡ್ತೀನಿ.
ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡ್ತೀನಿ. ಸೊ ನನಗೆ ಕಮೆಂಟ್ ಮಾಡಿ ನೀವು ಯಾವ ಥರ ಫಾಲೋ ಅಪ್ ಮಾಡ್ತೀರಾ ಹೇರ್ ಆಯಿಲಿಂಗ್, ಮತ್ತು ನಿಮ್ಮದು ಹೇರ್ ಕಂಡೀಷನ್ ಹೇಗಿದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹೇಳಿ ನನಗೆ ನೀವು ಯಾವ ಥರ ಫಾಲೋ ಅಪ್ ಮಾಡ್ತೀರಾ ಅಂತ ಹೇಳಿ. ಥ್ಯಾಂಕ್ ಯು.